ಹೊಡೆದು ನೋಡ್ರಲ್ಲ ಅದ ಅನಾಹುತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಈರಣ್ಣಹಳ್ಳಿ ಅಂಥೇಳಿ, ಊರು ಕುಕ್ಕಡ್ಡಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ನನ್ನ ಫೋನ್ ನಂಬರ್ 9880432343. ನಾನು ಒಬ್ಬ ರೈತನಾಗಿ 2008ರಿಂದ ನಮ್ಮ ಮೂಲತನ ರೈತಾಪಿ ವರ್ಗದೊಳಗೆ ಹುಟ್ಟಿದವನು ನಾನು. ನಮ್ಮ ಮುತ್ಯರಾಗಲಿ ನಮ್ಮ ತಂದೆಯವರಾಗಲಿ ರೈತ ಕುಟುಂಬದಿಂದ ಬಂದವರು. ಅದರಲ್ಲಿ ನಾನು SLC ಅವ್ರಿಗೆ ಶಾಲೆ ಕಲ್ತ ಮೇಲೆ ನಾನು ರೈತನಾಗೇ ಉಳಿಬೇಕು ಅಂತ ಹೇಗಿಸಿಂದ ಒಂದು ನಿರ್ಧಾರ ಮಾಡಿದ ಕಾರಣ ಅಷ್ಟನ್ನು ನಮ್ಮ ಅಪ್ಪರು ತೀರ್ಕೊಂಡು ಕಾರಣ ನನಗೆ ಒಕ್ಕಲ್ತನ ಭಾರ ನನ್ನ ಮೇಲೆ ಬಿದ್ದುಬಿಡ್ತು. ಆಮೇಲೆ ಉಳ್ಳಿಗಡ್ಡಿ, ತೊಗರಿ, ಗೊಂಜಾಳ ಇವೆಲ್ಲ ಮಾಡ್ತಿದ್ದೆವು. ಹಂಗೆ ಒಂದು ಬೋರ್ ಹಾಕ್ಸ್ಕೋತಾ ಇವತ್ತಿನವರೆಗೂ 65 ಬೋರ್ ಹಾಕ್ಸಿದ್ದೀನಿ. ಹೆಚ್ಚು ಕಡಿಮೆ 19 ಬೋರ್ ಚಾಲೋ ಅದಾವು. ಈಗ ನಂದೊಂದು 30 ಎಕರೆ ಆಕಾರ ಇದೆ. 30 ಎಕರೆ ನೀರಾವರಿ ಐತಿ. ಒಂದು 10-15 ಎಕರೆ ಕಬ್ಬು ಇರ್ತೈತಿ. ಒಂದು 20-25 ಎಕರೆ ಬಾಳೆ ಇರ್ತೈತಿ. ಈ ಬಾಳೆನೇ ನನ್ನ ಬಾಳನ್ನು ಬಂಗಾರವಾಗಿ ಮಾಡೈತೆ ಅಂತ ಹೇಳಿಕೆಸಿಂದ ನನಗೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ರೇವಣಸಿದ್ದಪ್ಪ ನಿಂಬುರ್ಗಿ, ಊರ ಬೆನಕನಹಳ್ಳಿ, ತಾಲೂಕು ಇಂಡಿ, ಜಿಲ್ಲೆ ವಿಜಯಪುರ. ನಾನು ಇವತ್ತು ಈರಣ್ಣವರ ತೋಟಕ್ಕೆ ನಾನು ಈ ಬಾಳೆ ಗಿಡ ನೋಡ್ಬೇಕಂತೇಳಿ ಬಂದೀನಿ. ಅಚಾನಕ ಕನ್ನೂರು ಸರು ಹೊಂಟಿದ್ರು. ನಮಗೂ ಇಂಥ ದಿನ ಓದ್ತೇವತ್ತೆ ಇದ್ರು. ನನಗೂ ನೋಡ್ಬೇಕನ್ನೋದು ಭಾಳ ದಿನದ ಆಸೆ ಆಗಿತ್ತು. ಇದು ನೋಡಿ ಭಾಳ ನನಗೆ ಆಶ್ಚರ್ಯ ಆಗ್ಯದ ಮತ್ತು ಅದ್ಭುತ ಅನಿಸ್ಯದ. ಇದು ಯಾವುದೋ ಹೊಸ ಜಗತ್ತಿಗೆ ಬಂದಿದ್ದೇವೆ. ನಾನು ಆರ್ಗ್ಯಾನಿಕ್ದೊಳಗೆ ಬಾಳೆ ಬೆಳೆದೀನಿ, ಖರೆ ಇಷ್ಟೊಂದು ಪ್ರಮಾಣದೊಳಗೆ ಇಷ್ಟು ಫೇಮಸ್ ಆಗಿ ನಾನು ಬೆಳೆದಿಲ್ಲ. ನಾ ಇದನ್ನೆಲ್ಲ ತಿಳ್ಕೊಂಡು ಹೋಗ್ಬೇಕಂತ ಬಂದೀನಿ. ಮಾಲಕರಿಗೆ ಒಂದು ಜರ ಭೇಟಿಯಾಗಿ ನನಗೆ ಏನು ಸಮಸ್ಯೆ ಇದ್ದು ಒಂದು ಜರ ಕೇಳ್ಕೊಂಡು ನಾನು ಈ ಮುಂದಿನ ವರ್ಷದ ಜೂನ್ದೊಳಗೆ ಒಂದು 5 ಎಕರೆ ಬಾಳೆ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ಅಧ್ಯಯನ ಸಂಬಂಧ ಬಂದಂಗೆ ಆಗ್ಯದ. ಅದಕ್ಕೆ ಅವ್ರನ್ನ ಭೇಟಿ ಹಾಕಿಸಿಂದ ಒಂದು ಕೆಲವೊಂದು ಪ್ರಶ್ನೆಗಳದ ಕೇಳಿ ಹೋಗ್ಬೇಕಂತ ಬಂದೀನಿ. ಎಲ್ಲರಿಗೂ ನಮಸ್ಕಾರ. ಮಲಗರ ನಮಸ್ಕಾರ ರೀ. ನಮಸ್ಕಾರ ಕಗರ. ನಮಸ್ಕಾರ. ಈ ನಿಮ್ಮ ತೋಟಕ್ಕೆ ಬರ್ಬೇಕಂತ ಭಾಳ ದಿನ ಆಯಿತು. ನನಗೆ ಆಸೆ ಆಗಿತ್ತು. ಭಾಳ ಮಂದಿದಿಂದ ಕೇಳಿದ್ದ ನಿಮ್ಮ ವಿಡಿಯೋನು ಮತ್ತು ಈ 2 ದಿನದ ಹಿಂದೆ ನೋಡಿದ ರೀ. ಭಾಳ ಖುಷಿ ಸರ್. ಹಾಂ ರೀ. ಇದು ಇಂಥ ಒಬ್ಬ ಮಣ್ಣಿನ ಮಗ, ಬಂಗಾರದ ಮನುಷ್ಯನ ಕೆಲಸ ಮಾಡಿರಿ ನೀವು. ನಮಗೆ ಭಾಳ ಸಂತೋಷ ಅನಿಸ್ಯದ. ನಾನು ಒಬ್ಬ ರೈತನಾಗಿ ನಾನು G9 9ನೇ ಇಸ್ವಿ ಒಳಗೆ ಬೆಳೆದಿದ್ದೆ ರೀ. ನಾನು 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ದೊಳಗೆ ಬಾಳೆ ಗಿಡ ಹಚ್ಚಿದ್ದೆ. ಅದು ಡಬಲ್ ಸಾಲ್ ಪದ್ಧತಿ ಒಳಗೆ ಹಚ್ಚಿ ನಮ್ಮ ನೀರಿನ ತೊಂದರೆ ಇರೋದ್ರಿಂದ 1 ಲೀಟ್ರ್ ಮೇಲೆ 2 ಬಾಳೆ ಗಿಡ ಬೆಳಿಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಬೆಳೆದಿದ್ದೇವೆ ರೀ. ಬಾಳೆ ಗಿಡ ಎಲ್ಲ ಭಾಳ ಚಲೋ ಬೆಳೆದಿದ್ದು. ಆದ್ರೆ ಇದು ನಿಮ್ಮಂಗೆ ಇನ್ಫಾರ್ಮ್ ಆಗಿ ಅವಾಗ ಸುಭಾಷ್ ಪಾಳೇಕರ್ ಅವರು 500 ಜನರನ್ನು ಕರ್ಕೊಂಡು ಬಂದು ನಮ್ಮ ತೋಟ ನೋಡಿ ಭಾಳ ಹೆಮ್ಮೆ ಪಟ್ಟಿದ್ರು. ಅದಕ್ಕಿಂತ ಭಾಳ ಅದ್ಭುತವಾಗಿ ಬೆಳೆಸಿರಿ. ಇದ್ರಂಗೆ ನಾವು ಬೆಳೆಸಬೇಕು ಅಂತ ಹೇಳಿ ಮಾಡಿದೆವು. ಅದು ಆರ್ಗ್ಯಾನಿಕ್ದಾಗ ಬೆಳೆಸಿರಿ. ಏನೇನು ಮಾಡಿರಿ, ಏನೇನಿಲ್ಲ ಒಂದರ ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೇವೆ, ದಯಮಾಡಿ ಹೇಳ್ಬೇಕು ನೀವು. ಅವಶ್ಯವಾಗಿ ಹೇಳ್ತೀನಿ ಸರ್. ಇದು ಸಸಿ ಎಲ್ಲಿಂದ ತೊಗೊಂಬಂದ್ರಿ ಸರ್ ನೀವು? ಸಸಿ ಜಲಗಾಂವ್ರಿ. ಇದು G9 ಅಂತ ಹೇಳಿ. ಹೌದ್ರಿ, ನಾವು ಹೋಗಿದ್ದೇವೆ ಅಲ್ಲಿ ನೋಡಿ ಬಂದೀನಿ ರೀ. ನಾನು ದೊಡ್ಡ ಪ್ರಮಾಣದ ಕಂಪನಿ ರೀ ಅದು. ಹೌದು ಸರ್. ಅವಾಗಿನ ಕಾಲ ಈಗ ಎಷ್ಟೊಂದು ಸಸಿ ಬಿದ್ದರು ನಿಮ್ಗೆ ರೀ? ಇವು ಮೊದಲು 16 ರೂಪಾಯಿ ಬೀಳ್ತಿದ್ವು ರೀ. ಈಗ 19 ರೂಪಾಯಿ ಬೀಳತ್ತಾವ್ರಿ. ನಾನು 2007-8ರಿಂದ ಬಾಳೆ ಬೆಳಿಲತ್ತೇನೆ ರೀ. ಜೈನ್ ಬಿಟ್ರೆ ಯಾವ ಮಾಡಿಲ್ರಿ, ಬರೀ ಜೈನ್ನ ರೀ. ಇಲ್ಲ, ಫೇಮಸ್ ಅದ್ ಬಿಡ್ರಿ. ಅದು ಅದ್ರ ಪ್ರತ್ಯೇಕ ಬಾಳೆ ಗಿಡದ ಅಗಿ ಕೊಡ್ಲಾಕ ಯಾವುದಕ್ಕೆ ಅಲ್ಲಿ ಅವರು ಕರಾರವಕ್ಕಾಗಿ ಅದು ಏನು ಪಾಲಿಸಿ ಅದ ಅದ್ರ ಪ್ರಕಾರ ಮಾಡ್ತಾರೆ. ರೈತರಿಗೆ ಅನುಕೂಲವಾಗಂತ ಸಸಿಗಳನ್ನ ಕೊಡ್ತಾರೆ. ಅವ್ರದ್ದು ಪೈಪ್ಲೈನ್ ಡ್ರಿಪ್ನು ಭಾಳ ಎಲ್ಲಕ್ಕಿಂತ ಎಕ್ಯುರೇಟ್ ಭಾಳ ಅದಾವ. ಆಮೇಲೆ ಸಸಿ ಯಾವ ಟೈಮ್ದಾಗ ಹಚ್ಚಿರಿ ನೀವು? ಇದು ಆಗಸ್ಟ್ 31 ಸೆಪ್ಟೆಂಬರ್ 1 ತಾರೀಕು ಹಚ್ಚಿನ. ಹೋದ ಸಲ ಆಗಸ್ಟ್ 31. ಒಂದು ವರ್ಷದ ಒಳಗಡೆ ಕಟಾವು ಚಾಲು ಆಗ್ಯದ ಈಗ. ಹ್ಞೂ ರೀ, ಅದ್ಭುತ ರೀ ಸರ್. ನನಗೆ ಭಾಳ ಅದ್ಭುತ ಏನು ಅನ್ಸ್ಯದಂದ್ರೆ, ಹಾಂ ಸರ್, ಈ G9 ಬಾಳೆಗೆ 20 kg ಗೊನೆ ಬಂದ್ರೇ ಎಲ್ಲರೂ ಬೆಲ್ಟ್ ಕಟ್ಟಿದ್ದು ನೋಡಿ. ನಾನು ಈ ಸಾಧಾರಣ ಎಲ್ಲರೇ ಹೋದ್ರೆ ಬಾಳೆ ಗಿಡಕ್ಕೆ ಭಾಳ ಲಕ್ಷ್ಯ ಕೊಟ್ಟು ನೋಡ್ತೀನಿ ನಾನು. ಹಾಂ ಸರ್. ಇವು ಸಾಧಾರಣ ನನ್ನ ಅಂದಾಜು 40 ಕಿಲೋದ ಮೇಲಿನ ಗೊನೆಗಳು ಅದಾವ ಒಳಗೆ. ಅದಕ್ಕಿಂತ ಹೆಚ್ಚು ಇರ್ಬೋದು ಅಂತ ಅನ್ಸ್ಯದ ನನಗೆ. ಇದಕ್ಕೆ ಎಲ್ಲಿ ಬೆಲ್ಟ್ ಕಟ್ಟಿಲ್ಲ ನೀವು? ಹೆಂಗೆ ನಿಂತಾವ? ಇದ್ರ ಗುಟ್ಟೇನು ಏನು ಮಾಡೀರಿ ಇದಕ್ಕೆ? ಸರ್, ಅದು ನಮ್ಮ ಮಣ್ಣಿನ ಗುಣಧರ್ಮ ಗೊತ್ತಿಲ್ಲ ಅಥವಾ ನಾವು ಮಾಡೋ ಮೇಂಟೆನೆನ್ಸ್ ಗೊತ್ತಿಲ್ಲ. ನಮ್ಮ ಊರಾಗ ಮಾತ್ರ
ನಾನು ಇದಕ್ಕಿಂತಲೂ ಇದು ಈ ಇಲ್ಲೇನು ಬಂದೈತ್ರಲ್ಲ ಇದು ಪೂರ ಸಾವಯವ ರೀ. ಆದ್ರೆ ರಾಸಾಯನಿಕದಾಗ ಬೆಳಿತಿದ್ದೆ ರೀ, ಸರಾಸರಿ 45ರಿಂದ 50 ಕಿಲೋ ಸರಾಸರಿ ಬರ್ತಿತ್ತು ರೀ. ಅವಾಗೂ ಬೆಲ್ಟ್ ಹಾಕಿಲ್ಲ. ಆದ್ರೆ ಇವಾಗೂ ಎಲ್ಲಿ ಬೆಲ್ಟ್ ಇಲ್ಲ ಸರ್ ನಮಗೆ. ಬೆಲ್ಟ್ ಅದು ಏನು ನೆಲಕ್ಕೆ ಅನುಗುಣವಾಗಿಯೋ ನಾ ಮಾಡೋ ಒಂದು ಮೇಂಟೆನೆನ್ಸ್ಗೆ ಅನುಗುಣವಾಗಿಯೋ ಹೆಂಗೋ ಗೊತ್ತಿಲ್ಲ ರೀ. ಒಟ್ಟ ಬೆಲ್ಟ್ ಮೇಡಿ ನಾವು ಯಾವಾಗೂ ಮಾಡಂಗಿಲ್ಲ. ಬರೀ 18ರಿಂದ 20 kg ಬೆಳೆದವ್ರು ಬೆಲ್ಟ್ ಕಟ್ಟಿದ್ದು ಬಿದ್ದಿದ್ದು ನೋಡೀನ್ರಿ ನಾನು. ಹೌದು ಸರ್. ಭಾಳ ತೋಟ ತಿರುಗಾಡೀನ್ರಿ ನಾ. ಎಲ್ಲ ಸಾಧಾರಣ ಗುಡಿ ಗುಂಡಾರ ತಿರುಗಾಡೋಕ್ಕಿಂತ ಹೆಚ್ಚ ಸರ್ ತೋಟಗಳು ಭೇಟಿನೇ ಮಾಡ್ತೀನಿ. ನನ್ನ ಮಕ್ಕಳಿಗೆ ತೋರಿಸೋದಾದ್ರೂ ತೋಟಗಳನ್ನೇ ತೋರಿಸಿನಿ. ಖರೆ ಸರ್ ಇದು ನಮ್ಗೆ ಏನು ಅದ್ಭುತ ಅನ್ಸದಂದ್ರೆ ನಿಮ್ಮ ಕೃಷಿ ಪದ್ಧತಿನೇ ಈ ರೀತಿ ಇರ್ಬೋದು. ಹ್ಯಾಂಗೆ ಏನೇನು ಮಾಡಿರಿ ಇದಕ್ಕೆ? ಇವು ಬಾಳೆ ದಿಂಡು ನೇಟಾಗಿ ಇದನ್ನ ವಜ್ಜಿ ಹೊರಬೇಕಾದ್ರೆ ಇದು ನೇಟ್ ಬೇಕ್ರಿ. ಹೌದೌದು. ಇದನ್ನ ನೇಟ್ ಮಾಡ್ಬೇಕಾದ್ರೆ ನೀವು ಆರ್ಗ್ಯಾನಿಕ್ದಾಗ ಮಾಡ್ದಕ್ಕೂ ನಿಂತಾವ, ರಾಸಾಯನಿಕದಾಗ ಮಾಡ್ದಕ್ಕೂ ನಿಂತಾವ ಸರ್. ಆದ್ರೆ ಇದು ನಮ್ಗೆ ನಂಬಲಿಕ್ಕೆ ಅಸಾಧ್ಯವಾದ ಮಾತಾ. ಇದ್ರ ಸೀಕ್ರೆಟ್ ಏನಾರ ಇತ್ತಂದ್ರೆ ಪರ್ಸನಲ್ ನೀವು ಹೇಳ್ಬೇಕು ಈಗ ನಮಗೆ. ಯಾಕಂದ್ರೆ ನಿಮ್ಮ ಇದ್ದೆ ನಮಗೂ ಬರಬೇಕು. ಸರ್ ನಂದೊಂದು ಇವತ್ತು ನಮ್ಮ ವಿಡಿಯೋ ಆಗ್ಲಾತತಿ, ಯೂಟ್ಯೂಬ್ದಾಗ ಹೋಲಾತತಿ ಅಂದ್ರೆ ಇದನ್ನ ಬಿಟ್ರೆ ನನಗೆ ಇನ್ನ ಏನು ಸಂತೋಷ ಬೇಕ್ರಿ. ಹೌದಲ್ರಿ. ನಾನು ಇವತ್ತಲ್ರಿ ನಾನು ಎಂದ ಬಾಳೆ ಹತ್ತೀನಿ. ನಾನು ತೋಟಕ್ಕೆ ರೈತರು ಬರ್ಲಾರ್ದ ವಿಸಿಟ್ ಕೊಡ್ಲಾರ್ದ ನಾನು ಮಾಹಿತಿ ಕೇಳಾರ್ದ ದಿನಾನೇ ಇಲ್ಲ. ನಾನು ನನ್ನ ತೋಟಕ್ಕೆ ಎಷ್ಟು ಟೈಮ್ ಮೀಸಲು ಇಟ್ಟೀನಿ, ರೈತರಿಗಾಗಿನೂ ಅಷ್ಟ ಮೀಸಲು ಇಟ್ಟೀನಿ. ಬಂದವ್ರಿಗೆ ನಾನು ಒಂದು ಚಾಚು ತಪ್ಪದೆ ನಾನು ಏನು ಮಾಡೀನಿ. ಇನ್ನೂ ಒಂದು ನನಗಿಂತಲೂ ನನ್ನ ಗಾಡಿ ತೊಗೊಂಡು ಕೇಸಿಂದ ನನ್ನ ಒಂದು ಸಲಹೆ ತಗೊಂಡು ನನಗಿಂತಲೂ ಹೆಚ್ಚು ಇಳುವರಿ ಬೆಳೆಯಲಾಕತ್ತಾರ ವಿನಃ ನನಗಿಂತಲೂ ಕಮ್ಮಿಲ್ಲ. ಇದಕ್ಕೆ ಏನು ಸೀಕ್ರೆಟ್ ಏನು ಇಲ್ಲ ಸರ. ನಾನು ಅದನ್ನ ಹೇಳಿಲ್ರಿ. ಇದಕ್ಕೆ ನೀಟಾಗಿ ತಿಪ್ಪಿ ಗೊಬ್ಬರ ಒಂದು ಚಲೋತಿಗೆ ಇದಕ್ಕೆ ಹೊಟ್ಟೆ ತುಂಬುವಷ್ಟು ತಿಪ್ಪಿ ಗೊಬ್ಬರ ಕೊಟ್ರಿ. ಇನ್ನೊಂದು ಏನೂ ಬೇಡ್ರಿ, ಇದಕ್ಕೆ ಹಿಡಿಯುವಂಥ ಕೆಪಾಸಿಟಿ ಅದಕ್ಕೆ ಇದ್ದೇ ಇರ್ತೈತ್ರಿ. ಸರ ಇದು ಅಂದಾಜ ನೀವು ಒಂದು ಗಿಡದ ಪ್ರಮಾಣದ ಮೇಲೆ ಕೊಡ್ತಿರೋ ಏನು ಎಕರೆದ ಪ್ರಮಾಣದ ಮೇಲೆ ನೀವು ತಿಪ್ಪಿ ಗೊಬ್ಬರ ಹಾಕ್ತಿರೋ? ಇಲ್ಲ, ಎಕರೆದ ಪ್ರಮಾಣ ಮೇಲೆ ಹಾಕ್ತೀವಿ ಸರ್. ಅಂದಾಜು ಎಷ್ಟು ಹಾಕ್ತೀರಿ ನೀವು? ಎಕರೆಗೆ ಒಂದು 3ರಿಂದ 4 ಟ್ರ್ಯಾಕ್ಟರ್ ಹಾಕ್ತೀನಿ ರೀ. 3ರಿಂದ 4 ಟ್ರ್ಯಾಕ್ಟರ್ ಫಸ್ಟಿಗೆ ಹಚ್ಚುವಾಗ್ರಿ. ಆಮೇಲೆ ಬೋದ್ ಏರ್ಸುವಾಗ 3-3.5 ತಿಂಗಳಿಗೊಂದು 2-2.5 ಟ್ರ್ಯಾಕ್ಟರ್ ಹಾಕ್ತೀನಿ ರೀ. ಮತ್ತೆ ಒಟ್ಟು ಒಂದು 6-7 ಟ್ರ್ಯಾಕ್ಟರ್ ದಟ್ಟು ಗೊಬ್ಬರ ಚಲೋ ತಿಪ್ಪಿ ಗೊಬ್ಬರ ಹಾಕ್ತೀರಿ. ಒಂದ್ಸಲ ಹಚ್ಚುಕ್ಕಿಂತ ಮೊದಲು ಹಾಕ್ತಿರಿ. ಆಮೇಲೆ ಇದು 3 ತಿಂಗಳು ಆದ ಬಳಿಕ ಬೋದ್ ಏನು ಏರಿಸ್ತಿರ್ಲಿಲ್ಲ ಅವಾಗ ಒಮ್ಮೆ ಹಾಕಿ ಬೋದ್ ಏರಿಸ್ಬಿಡ್ತಾರೆ. ಆಮೇಲೆ ನೀರು ಮಾತ್ರ ಅದು ಈಗ ಏನು ಈಗ ಮಾಡಿರಿ ಇದೇ ಸಿಸ್ಟಮ್ದೊಳಗೆ ನೀರು ಬಿಡ್ತೀವಿ. ಡ್ರಿಪ್ ಸಿಸ್ಟಮ್ದೊಳಗೆ ಸಿಂಗಲ್ ಲ್ಯಾಟ್ರಲ್ ಬಿಡ್ತೀನಿ ರೀ. ಜೋಡಿ ಲ್ಯಾಟ್ರಲ್ ಮಾಡಿ ನೋಡೀನಿ. ರೀ ಜೋಡಿ ಲ್ಯಾಟ್ರಲ್ ಮಾಡಿದ್ಗಳನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ಹೆಚ್ಚು ಅನ್ಸಾತ್ರಿ. ಆದ್ರೆ ಅದನ್ನೇ ತಿಪ್ಪಿ ಗೊಬ್ಬರ ಅಥವಾ ಇನ್ನೊಂದು ಸ್ವಲ್ಪ ನಾವು ಚಲೋತಿಗೆ ಮೇಂಟೆನೆನ್ಸ್ ಮಾಡಿದ್ರೆ ಬರ್ತೈತೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬಲ್ಲ. ಲ್ಯಾಟ್ರಲ್ ಮಾಡೋದೇ ತಿಪ್ಪಿ ಗೊಬ್ಬರ ಮಾಡಿರಿ ಕಂಟ್ರೋಲ್ ಆಗ್ಯದ್ರಿ. ಒಳ್ಳೆ ಮಾತ್ರ ಇದು. ಮತ್ತು ಹೊಲ ಎಲ್ಲ ಪ್ಲಾಸ್ಟಿಕ್ ಹಾಕಿದ್ರೆ ಗೊಬ್ಬರ ಹಾಕಿದೆ ಅಂದ್ರೆ ಹಿತಾರೆ ಆಗ್ತದೆ ಮಾಡಿರಿ. ಚಲೋ ಮಾಡಿರಿ, ಬೆಸ್ಟ್ ಮಾಡಿರಿ. ಇನ್ನೊಂದು ಈಗ ನೀವು ಈ ಮರಿ ಬರ್ಲಾಕ ಎಷ್ಟು ದಿನ ಆಗ್ಯಾವ್ರಿ? 3 ತಿಂಗಳಿಗೆ ಬರ್ತಾವ, 2 ತಿಂಗಳಿಗೆ ಬರ್ತಾವ ಅಂತ ಹೇಳ್ತಾರ. ಒಂದೇ ಮರಿ ಯಾವ ತಿಂಗಳದಾಗ ಬಂದ್ರಿ? ಇದು ನಾನು ಒಂದು 2 ಸಲ ಈ ಬಾಳೆ ಹಚ್ಚಿದ ಮೇಲೆ ಒಂದು 2ರಿಂದ 3 ಸಲ ಕಟಿಂಗ್ ಮಾಡೀನಿ ರೀ. ಅಷ್ಟೊತ್ತೊಳಗೆ ಇದು ಗೊನೆ ಹಾಕ್ಲಾಕ್ ಬಂದಿತ್ರಿ. 5.5-6 ತಿಂಗಳು ಆಗಿತ್ರಿ. ಅವಾಗ ಇನ್ನು ಕಟಾವ್ ಮಾಡಿದ್ರೆ ಹೊಳೆ ಸಿಗುದಿಲ್ಲ ತೆಗಿಸಿಂದ ಅವಾಗ ಒಂದು ಮರಿ ಕಾಯ್ಕೊಂಡ್ ಕೆಸಿಂದ ಆ ನೆಳ್ಳಿಗೆ ಒಂದು ಬಾಳೆ ನೆಳ್ಳಿಗೆ ಹೋಯ್ತು ಅಂದ್ರೆ ಮರಿ ಹೇಳುದು ಸನ್ನಿವೇಶ ಭಾಳ ಕಡಿಮೆ. ಅವಾಗ ಇನ್ನು ಹೇಳುದಿಲ್ಲ ತೇಳಿ ನನಗೊಂದು ಸ್ವಲ್ಪ ಮುನ್ಸೂಚನೆ ಗೊತ್ತಾದ ಕಾರಣ ಅವಾಗ ಒಂದು ಮರಿ ಬಿಟ್ಕೊಂಡ್ಬಿಟ್ಟಾರೆ. ಅದು ಹೆಚ್ಚು ಕಡಿಮೆ ಒಂದ ಲೈನ್ದಾಗ ಬಿಟ್ಕೊಂಡಿರಿ. ಈಗ ಅಗ್ದಿ ಹಚ್ಚದಂಗೆ ಆಗ್ಯದ, ಬಿಟ್ಕೊಂಡಂಗ ಆಗಿಲ್ಲ, ಹಚ್ಚದಂಗ ಆಗ್ಯದ. ಆಮೇಲೆ ತಿಪ್ಪಿ ಗೊಬ್ಬರ ಅಲ್ಲದೆ ನೀವು ಸಾವಯವದೊಳಗಿನ ಪ್ರಾಡಕ್ಟ್ ಏನು ಉಪಯೋಗ ಮಾಡಿರಿ? ಸಾವಯವದೊಳಗಿನ ತಿಪ್ಪಿ ಗೊಬ್ಬರ ಬಿಟ್ರ ರೀ, ಗೋಕೃಪಾಮೃತ ಬಿಟ್ರ ನಾ ಇದಕ್ಕೊಂದು ಮತ್ತೊಂದು ಏನೂ ಉಪಯೋಗ ಮಾಡಿಲ್ರಿ. ಉಪಯೋಗ ಮಾಡ್ಲಾಕ ನನಗೆ ಅಷ್ಟು ಸಾವಯವದೊಳಗೆ ಅಷ್ಟು ನನಗೆ ವಿಶ್ವಾಸ ಇಲ್ಲ. ಬಯದವ್ರು ಇಲ್ರಿ ಸರ, ನಮಗೆ ಆರ್ಗ್ಯಾನಿಕ್ ಐತಿ ಇದನ್ನ ನೋಡ್ರಿ ಅತ್ ಹೇಗ್ಸಿಂದ ಯಾವುದೋ ಒಂದು ದಾವಣಗೆರೆ ಕಂಪ್ನಿಯವ್ರು ಬಂದಿದ್ರಿ. ಅವ್ರು ಬಂದಿದ್ರು, ಡಾಕ್ಟರ್ ಭೂಮತ್ ಹೇಳ್ರಿ. ರೀ ಅವ್ರು ಬಂದಿದ್ರಿ. ಮತ್ತು ಡಾಕ್ಟರ್ ಸಾಯಿಲ್ದವ್ರು ಬಂದಿದ್ರು. ನನಗೆ ಒಟ್ಟ ಗ್ಯಾರಂಟಿ ಅನ್ನಿಸ್ಲಾರ್ಕಾಗಿ ಗೋಕೃಪಾಮೃತ ಒಂದು ಬಿಟ್ರ ರೀ. ಪ್ರತಿ ವಾರನೂ 2000 ಟ್ಯಾಂಕ್ ಅದಾವ್ರಿ. ಪ್ರತಿ ವಾರನೂ 2000 ಲೀಟ್ರ್ ಹೋಗೇ ಹೋಗತ್ರಿ. ಇದಕ್ಕೆ 10ರಿಂದ 12 ಎಕರೆ ಐತ್ರಿ. ಮತ್ತು ಇನ್ನೊಂದು 5 ಎಕರೆ ಐತ್ರಿ ಸರ್ ಅಲ್ಲಿ. ನಿಮ್ಮದಿಂದ ನಾವು ಕಣಿಯರಿ ಮುತ್ತೆಯವ್ರ ಪ್ರಭಾವ ಒಟ್ಟು ಮತ್ತೇನಿಲ್ಲ. ಭಾಳ ಸಂತೋಷ ಅನ್ನಿಸ್ತದ. ತಿಪ್ಪಿ ಗೊಬ್ಬರದ ಮೇಲೆ, ಗೋಕೃಪಾಮೃತದ ಮೇಲೆ ಇಂಥ ಪ್ರಾಡಕ್ಟ್ ಬೆಳೆದಿರಪ್ಪ ಏನು ಸರ. ಇದ್ರಾಗ ಒಂದು ಕಾಳನೂ ರಾಸಾಯನಿಕ ಇಲ್ಲ, ಮತ್ತೊಂದು ಆರ್ಗ್ಯಾನಿಕ್ದೊಳಗೆ ಮತ್ತೊಂದು ಏನೇನು ಇಲ್ಲ ಅಂದ್ರಲ್ಲ. ಗೋಕೃಪಾಮೃತ ಬಿಟ್ರ ಭೂಮಿ ಇದನ್ನ ಬಿಟ್ರೆ ಏನೂ ಆಸರೆ ಇಲ್ಲ ನೋಡ್ರಿ ಸರ್. ಇದಕ್ಕೆ
ಖರೆ 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 ಆಮೇಲೆ ಈ ಸದ್ದ ಸ್ಪ್ರೇಗಳು ಏನಾದ್ರೂ ನೀವು ಗೋಕೃಪಾಮೃತದ್ದು ತೊಗೊಂಡಿರೋ ಏನು ನೆಲಕ್ಕೆ ಅಷ್ಟೇ ಬಿಟ್ಟಿದ್ದೇವೆ ರೀ ನೆಲ ಕಷ್ಟ ಬಿಟ್ಟೇನ್ರಿ ಸ್ಪೇಸ್ ಐತೆ ಯಾವ ರಾಸಾಯನಿಕ ಮಾಡಿಲ್ರಿ ಆರ್ಗ್ಯಾನಿಕ್ನು ಮಾಡಿಲ್ಲ ವಾ ಆಗಸ್ಟ್ದಾಗೆ ಹಚ್ಬೇಕಂತ ಹೇಳಿ ನಿಮಗೆ ಮೊದಲು ಏನು ಇದು ಆಗಿತ್ತು ನಾವು ಯಾವಾಗರೇ ಜೂನ್ದಾಗ ಹಚ್ಬೇಕು ಬಾಳಿ ಅಂತ ಹೇಳಿ ಭಾಳ ಮಂದಿ ಹೇಳ್ತಿದ್ದೇವೆ ನಾವು ಕಂಡು ಹಿಡಿದಿದ್ದು ಹಾಗೆ ನೀವು ಆಗಸ್ಟ್ದಾಗ ಹಚ್ಬೇಕಾದ್ರೆ ಏನು ಸಮಯ ಅವಾಗೆ ನಿಮ್ಗೆ ಸಿಕ್ತೋ ಏನು ಅಥವಾ ಇದ್ರಾಗ ಹಚ್ಚು ಅನುಭವ ನನಗೆ ಭಾಳ ಐತ್ರಿ ಇದನ್ನ ಯಾವಾಗ ಬೆಳೆದ್ರನ ಇದು ಎಕ್ಸ್ಪೋರ್ಟ್ಗೆ ಹೋಗತಿ ಮತ್ತೆ ಇದು ಅವಕಾಳಿಗೆ ಸಿಗಂಗಿಲ್ಲ ಅವಕಾಳಿಗೆ ಅದು ಸಿಕ್ಕರ ಇದು ನೋಡ್ಲಕ್ ಬಡ್ ಪಿಂಡ್ ಅನಿಸ್ತದ ಬರೇ ನೀರ್ ತುಂಬಿರ್ತದ್ರಿ ಅವಕಾಳಿಗೆ ಅದು ಸಿಕ್ತಿಲ್ಲ ಪಡನ ಬೀಳುವಂತ ಚಾನ್ಸಸ್ ಭಾಳ ಇರ್ತದ್ರಿ ಆಗ ಇದ್ರ ತತಿ ಅಂದ್ರ ಹೆಚ್ಚು ಕಡಿಮೆ ಜೂನ್ದಾಗೂ ಹಚ್ಚಬಹುದು ಇಲ್ಲತ್ತಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನನು ಹಚ್ಚಿದ್ರ ರೀ 90% ಮಿನಿಮಮ್ ಲೋಕಲ್ ರೇಟ್ 10 ರೂಪಾಯಿ ಹಿಡಿದು 15 ರೂಪಾಯಿ ಸಿಗ್ತದ್ರಿ ಮತ್ತೆ ಎಕ್ಸ್ಪೋರ್ಟ್ ಅಂತೂ 20 ಹಿಡಿದು 30 ರೂಪಾಯಿನೂ ಸಿಗ್ತೈತಿ ಮತ್ತೆ ಇನ್ನುಳಿದ ಟೈಮ್ದೊಳಗ ನಾವು ಮೇ ಜೂನ್ ಜುಲೈ ತನ ಹಚ್ಚಿದ್ರ ರೀ ಈ ಅವಕಾಳಿ ಏನು ಚಲೋ ಹಾಕೊಳ್ರಿ ಮೇದಾಗ ಆ ಮೇದಾಗ ಅವಕಾಳಿ ಸಿಕ್ಕು ಅಂದ್ರೆ ಪಡನ ಬೀಳೋ ಚಾನ್ಸಸ್ ಇರ್ತದ್ರಿ ಅವಾಗ ನಾವು ಆಗಸ್ಟ್ದಾಗ ಹಚ್ಚಿದ್ರ ರೀ ಗೊನಿ ದಪ್ಪ ಇರಂಗಿಲ್ಲ ವೇಟ್ ಆಗಿರಂಗಿಲ್ಲ ರೀ ಒಟ್ಟ ಬೀಳಂಗಿಲ್ಲ ಗಿಡ ಹೆಂಗಿರ್ತದ್ರಿ ಅವಾಗ ಕರೆಕ್ಟ್ ಹಾಂ ಅಂದ್ರೆ ನೀವು ಸರಿಯಾದ ಸೂಕ್ತ ಟೈಮ್ ಇದನ್ನ ನಾಟಿ ಮಾಡೋ ಟೈಮ್ ಆಗಸ್ಟ್ ಅನ್ರಿ ಆಗಸ್ಟ್ ಸೆಪ್ಟೆಂಬರ್ನು ಮಾಡ್ಬೋದು ಹಾಂ ಸೆಪ್ಟೆಂಬರ್ ಎಂಡ್ ತನೂ ಮಾಡ್ಬೋದು ಎಕರೆಗೆ ಇವು 6 ಕುಂದ್ರಿಸಿರಿ ಈಗ 5 ಸರ್ 5 ಕುಂದ್ರಿಸಿರಿ ಹಾಂ ರೀ ಎಷ್ಟು ಒಂದು 1200 ಕೂತಾವ 1350 ಕೂತಾವ ಸರ್ 1350 ಕೂತಾವ ಆಮೇಲೆ ಇದಕ್ಕೆ ನೀವು ಏನಾದರೂ ಸಹಕಾರ ಸಹಾಯ ತೊಗೊಂಡಿರೋ ಏನು ನಿಮ್ಮ ಸ್ವಂತ ಬಜೆಟ್ ಮೇಲೆ ಮಾಡಿದ್ವಿ ಇದನ್ನೆಲ್ಲ ಕೃಷಿ ಯಾಕಂದ್ರೆ ಇದು ಎಷ್ಟು ಎಕರೆ ಅದ್ರಿ ಈ ಸದ್ದ ಇದು ಸ್ವಂತ ಬಜೆಟ್ ಸರ್ ನನಗೆ ಸ್ವಂತ ಬಜೆಟ್ ಅಂದ್ರೆ ರೀ ಬಜೆಟ್ ಅಂದ್ರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ರೀ 2008ರಿಂದ ಏನು ಬಾಳೆ ಬೆಳಿಲಾತೀನಿ ರೀ ನನಗೆ ಇದು ಪ್ರಮುಖವಾದಂಥ ಬೆಳೆನ ಅನಿಸ್ತ್ರಿ ಇದು ನಾನು ಬಾಳೆನ ಬಂಗಾರ ಮಾಡೈತ್ರಿ ಇದು ಒಂದ ಮಾತು ಹೇಳ್ಬೇಕಪ್ಪ ಅಂದ್ರೆ ಒಂದು ಬಾಳೆನ್ಯಾಗ ಅಥವಾ 2-3 ಬಾಳೆನ್ಯಾಗ ಬರೀ ಉಂಗುರ ಹಾಕೋಬೋದ ನನ್ನ ಇಡೀ ಬಾಳೆನ ಬಂಗಾರ ಮಾಡೈತಿ ಹಾಂ ಎಷ್ಟು ಇನ್ಕಮ್ ಬಂದೈತೆ ಅಂದ್ರೆ ಇದಕ್ಕೆ ನಾನು ಬ್ಯಾಂಕ್ನ್ಯಾಗ ₹1 ಲೋನ್ ಮಾಡಿಲ್ರಿ ಯಾವ ಬಿಜರ್ದಾಗಿಲ್ಲ ಏನೂ ಮಾಡಿಲ್ರಿ ಈ ಯಾವತ್ತು ಒಂದು ಬಾಳೆ ಬೆಳೆದಗಳನ್ನ ಫಸ್ಟಿಗೇನ ಗುತ್ತಿಗೆನ ಕೊಟ್ಕೊತ ಬಂದೀನಿ ರೀ 2008ರಾಗ ಬಾಳೆ ಬೆಳೆದಿದ್ದೀನಿ ರೀ ನಮ್ಮ ಮನ್ಯಾಗ ಲಕ್ಷ ಅನ್ನೋದಾಗ ಗೊತ್ತಿದ್ದಿದ್ದಿಲ್ಲ ಅವಾಗ 11 ಲಕ್ಷ ರೂಪಾಯಿ ಗುತ್ತಿಗೆ ಕೊಟ್ರೆ ನನಗೆ ಹೇಳ ತೀರ್ದಷ್ಟು ಸಂತೋಷ ಆಗಿತ್ತು ಹಾಂ ಇಡೀ ನಾನು ಅಷ್ಟೇ ಅಲ್ರಿ ನಮ್ಮ ಊರಾಗ ಲಕ್ಷ ಅನ್ನೋದಾಗ ಗೊತ್ತಿದ್ದಿದ್ದಿಲ್ಲ ಅದೇ ಫಸ್ಟ್ ನಮ್ಮ ಊರಾಗ ಇಷ್ಟು ರೊಕ್ಕ ಬಂತಂತೇಳಿ ಇಡೀ ಊರ ಹೆಮ್ಮೆ ಆಗಿತ್ತು ರೀ ನಾನು ಹೆಮ್ಮೆ ಪಡೋದಲ್ರಿ ಹಾಂ ಅಲ್ಲಿದನ ಹಂಗೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೋತಾ ಒಂದು 4 ಕಿಲೋಮೀಟ್ರ್ ಪೈಪ್ಲೈನ್ ಮಾಡೀನಿ ರೀ ಒಂದು 4 ಬೋರ್ ಹಾಕೀನಿ ಮತ್ತು ಬಾಳೆ ಹೆಚ್ಚೀನಿ ರೀ 10 ಎಕರೆ ಅದನ್ನು 40 ಲಕ್ಷ ರೂಪಾಯಿ ಗುತ್ತಿಗೆ ಕೊಟ್ಟಿನಿ ಮತ್ತು ಅದನ್ನು ತಗೊಂಡು ಕೇಸಿಂದ ಮತ್ತೊಂದು 4 ಕಿಲೋಮೀಟ್ರ್ ಇನ್ನೊಂದು ತೋಟಕ್ಕೆ ಪೈಪ್ಲೈನ್ ಮಾಡೀನಿ ರೀ ಅದಕ್ಕೆ ಒಂದು 70 ಲಕ್ಷ ರೂಪಾಯಿ ಮಣ್ಣು ಹೊಡೆದಿನಿ ಇದು ಯಾವ ಬ್ಯಾಂಕ್ ಸಮೀಪ ಹೋಗಿಲ್ಲ ಯಾವ ತೋಟಗಾರಿಕೆ ಸಮೀಪ ಹೋಗಿಲ್ಲ ಏನೂ ಇಲ್ಲ ರೀ ಏನು ಬರ್ತೈತೆ ಅದನ್ನು ಹೊಳ್ಳೆ ಮುಳ್ಳೆ ಅದನ್ನು ಹಾಕೋದ್ರಿ ಹೊಳ್ಳೆ ಒಂದು 70 ಲಕ್ಷ ರೂಪಾಯಿದ ಮಣ್ಣು ಹಾಕ್ಸೀನಿ 70 ಲಕ್ಷ ರೂಪಾಯಿದ ಮಣ್ಣು ಹಾಕ್ಸಿ ಮತ್ತೆ ಬಾಳೆ ಹಚ್ಚೀನಿ ರೀ 25 ಎಕರೆ 25 ಎಕರೆ ಹಚ್ಚಿದಾಗ ಎಟ್ಟ ಟೈಮ್ 80 ಲಕ್ಷ ರೂಪಾಯಿ ಆಯ್ತು ರೀ ಒಂದೇ ಟೈಮ್ ಹಾಂ ಆದರೆ ಒಂದು ಸಲ ಒಂದು ವರ್ಷಕ್ಕೆ ₹1 ಕೋಟಿ ತೆಗಿಬೇಕಂತೇಳಿ ಕೊರೋನಾದಾಗ ಬಂದಿತ್ತು ರೀ ಆದ್ರೆ ಕೊರೋನಾ ಬಂದುಬಿಡ್ತು ಅವಾಗ ಒಂದು ಸಲ ನಿಲ್ಲಾಗಿಬಿಡ್ತು ಏನು ಮಾಡಿದ್ರಿ ಅವಾಗ ನೀವು ಅವಾಗೂ ನನ್ನ ಒಟ್ಟ ಬಾಳೆ ನಾನು ಯಾವಾಗೂ ಕೈ ಬಿಟ್ಟಿಲ್ಲ ರೀ ಆದ್ರೆ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ ರೀ ವ್ಯಾಪಾರ ಜನರಲ್ ಎಲ್ಲ ಕಡೆ ಆಯ್ತಾರೆ ಬೇರೆ ಆಯ್ತಿತ್ತು ಅಲ್ಲಿ ಇಲ್ಲಿ ಹಳ್ಳಿಗಾಡ್ದಾಗ ಅದು ಟೈಮ್ ನೋಡ್ಕೊಂಡು ಅದು ಹಿಂಗೆ ಕೊಡ್ಬೇಕಾಗ್ತಿತ್ತು ಅದು ಇಲ್ಲ ಸರ್ ನಾನು ಇದನ್ನು ಹೆಡಿಗಟ್ಲೆ ಒಯ್ದು 1 ಟನ್ 2 ಟನ್ ಮಾರುವಷ್ಟು ನಮ್ಮಲ್ಲಿ ಸಣ್ಣ ಪಡೋನು ಇಲ್ರಿ ನನಗೆ ಹೆಚ್ಚು ಕಡಿಮೆ ಮಿನಿಮಮ್ ಅಂದ್ರೆ 5-10 ಟನ್ ಯಾವತ್ತೂ ಇರ್ತೈತಿ ದೊಡ್ಡ ಗಾಡಿನ ಲೋಡ್ ಹಾಕೋರಿ ನಾನು ತೋಟದಾಗ ಮಾರೋದು ಸಣ್ಣ ಬಜಾರ್ಗೆ ಹೋಗೋದು ನಾನು ಮಾರೋದು ಎಂದೂ ಮಾಡಿಲ್ಲ ಎಷ್ಟು ಎಕರೆ ಅದ್ರಿ ಇದು ಈ ಸದ್ 12 ಎಕರೆ ಸರ್ 12 ಎಕರೆ ಈ ಸದ್ ನಾವು ನಿಂತ ಜಾಗದಾಗ 12 ಎಕರೆ ರೀ ಇನ್ನೊಂದು ಕಡೆ ಐತಿ 10 ಎಕರೆ ಒಂದು ಐತ್ರಿ 8 ಎಕರೆ ಒಂದು ಅಂದ್ರೆ ಒಂದು 15,000 ಬಾಳೆ ಗಿಡ ಅದಾವ ಈ ಸದ್ ಇಲ್ಲಿ 14,000 ಐತಿ ಸರ್ 14,000 ಐತಿ ಭಾಳ ಕ್ಲೀನ್ ಇಟ್ಟಿರಿ ಇದಕ್ಕೆಲ್ಲ ಲೇಬರ್ಗಳದು ಅದೆಲ್ಲ ಹೆಂಗೆ ಮಾಡ್ತೀರಿ ಸರ್ ಈ ಸದ್ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಅದ ಯಾಕಂದ್ರೆ 1 ಎಕರೆದವ್ರು ಸಹಿತ ನಮ್ಗೆ ಒಟ್ಟ ಯಾರು ಸಿಗಲ್ಲಾಗ್ಯಾರ ನೀವು ಇಟ್ಟೆಲ್ಲ ಎಕರೆ ಗಟ್ಲೆ ಒಕ್ಕಲ್ತನ ಮಾಡೋ ಮುಂದಾಗ ನೀವು ಏನು ಪಾಲಿಸಿ ಮಾಡಿರಿ ಇದನ್ನೆಲ್ಲ ಮ್ಯಾಜಿಕ್ ಮಾಡಿರಿ ಸರ್ ಏನಿಲ್ರಿ ಒಂದು 2 ಜೀತದ ಆಳದಾರ್ರಿ ಭಾಳ ಅವಶ್ಯ ಇದ್ದು ಅಂದ್ರೆ ಈ ಕಾಕಣಿಕೆ ಅವ್ರು ಗಂಡಾಳ ಬರ್ತಾರೆ ಹಾಂ ಮತ್ತು ಮನ್ಯಾಗೂ ಹೆಚ್ಚು ಕಡಿಮೆ ಇಷ್ಟು ಅನುಕೂಲ ಆಗೈತಿಪ್ಪ ನಮಗೆ ಸಾಕಷ್ಟು ಅನುಕೂಲ ಐತೆ ಅಂದ್ರೂ ರೀ
ಮನೆಯವ್ರನ್ನ ಒಟ್ಟ ದುಡಿದು ಇದು ಮಾಡೋದು ನನಗೂ ಎಷ್ಟು ನಿಗ್ತೈತೆ ಅಷ್ಟು ಮಾಡ್ತೀನಿ ರೀ. ನನ್ನ ಮಗನ ಒಬ್ಬ SLC ಕಲ್ತು ಸಾಲೆ ಬಿಟ್ಟನ್ರಿ, ಅವನು ನೋಡ್ಕೊತಾನ, ನಮ್ಮ ಅಣ್ಣ ನೋಡ್ಕೊತಾರ್ರಿ. ಮನ್ಯಾಗ ಹೆಣ್ಮಕ್ಳು ಆಳ್ ಹಿಂದ್ ಇರ್ತಾರ್ರಿ, ಅವರು ನೀಗಿದಷ್ಟು ಮಾಡ್ತಾರ. ಎಲ್ಲಾರು ಕೈಗೂಡಿಸದಲ್ಲೇ ಯಾಕಂದ್ರೆ ಮನ್ಯಾಗ ಸಹಿತ ಇಟ್ಟು ಸ್ವಚ್ಛ ಇರೋದಿಲ್ಲ, ಆಟ ಸ್ವಚ್ಛ ಇಟ್ಟಿರಿ ಮತ್ತು ಇಷ್ಟೆಲ್ಲ ಭಾರಿ ಎಕ್ಸ್ಪೋರ್ಟ್ ಕ್ವಾಲಿಟಿ. ಅಂದಾಜು ನಿಮ್ಗೆ ಈ ಸದ್ದ ಈಗ ನಾವು ನೋಡಿದಿರ್ತಕ್ಕ ನಮಗಂತೂ ನಾ ಎಷ್ಟೋ ಸಾವಿರಾರು ತೋಟಗಳು ನೋಡೀನಿ, ಎಲ್ಲದ್ರದಾಗ ಇದು ಭಾಳ ಪಸಂದ್ ಅನ್ಸದ. ಇದ್ರದ್ದು ಎಷ್ಟು ಎಕ್ಸೆಪ್ಟ್ ಮಾಡಿರಿ ರೇಟ್ ನೀವು ಎಕ್ಸ್ಪೋರ್ಟ್ ಕೊಟ್ಟಿರಿಪ್ಪ ಅಂತಂದ್ರೆ? ಸರ್ ಇದು ನನಗೆ ಒಂದು ಇದು ಇತ್ತು ರೀ, ಆದ್ರೆ ಇದನ್ನು ಒಂದು ನನ್ನ ತಲೆಯಾಗಿ ಏನಿತ್ತಪ್ಪ ಅಂದ್ರೆ ರೀ, ರಾಸಾಯನಿಕ ಮಾಡಬೇಕು, ಇದ್ರದ್ದೊಂದು ಸರ್ಟಿಫಿಕೇಟ್ ನನಗೂ ತೋಟಗಾರಿಕೆ ಅವರು ಸಾಕಷ್ಟು ಸಪೋರ್ಟ್ ಕೊಡ್ತಾರೆ ರೀ. ಯಾವುದೋ ಅವ್ರು ಸಪೋರ್ಟ್ ಕೊಟ್ಟಗಳನ್ನ ಒಂದು ಸರ್ಟಿಫಿಕೇಟ್ ಸಿಕ್ತಂದ್ರೆ ಇದಕ್ಕೆ ಮತ್ತು ಇದನ್ನು ಭೂಮಿ ಇದನ್ನು ಕೆಡಿಸಬಾರ್ದು, ಭೂಮಿಯನ್ನು ಉಳಿಸ್ಬೇಕು. ಇಂದಿಲ್ಲ ನಾಳೆ ನನ್ನ ನೋಡಿ ಕೇಸಿಂದ ಸಾವಿರಾರು ರೈತರು ನನ್ನ ನೋಡಿ ಕೇಸಿಂದ ಬಾಳೆ ಏನು ಬೆಳೀತಾರೋ, ನಾನು ಬೆಳಿತೀನಿ ಅನ್ನೋಕ್ಕಿಂತ ನಿಮಗೆ ಒಂದು ಮಾತು ಹೇಳ್ಬೇಕಪ್ಪ ಅಂದ್ರೆ, ನನ್ನ ಹಿಂದೆ ಸಾವಿರಾರು ರೈತರು ಅದಾರೆ. ಅವ್ರು ಎಷ್ಟು ಸಾಲಿನಾಗ ಒದ್ದಾಡ್ತಿದ್ರು 1 ಅಥವಾ 2 ವರ್ಷನಾಗ ಅವ್ರ ಸಾಲದಿಂದ ಮುಕ್ತ ಆಗುವಂಗೆ ಮಾಡೀನಿ ರೀ ನಾನು. ಅಂದ್ರೆ ನಾನು ಕೊಟ್ಟಿಲ್ಲ ರೀ ಅವ್ರಿಗೆ. ಹಿಂಗೆ ಚಲೋತಿಗೆ ನೀರಿದ್ದು ಅಂದ್ರೆ ಅವ್ರಿಗೆ ಗೈಡ್ ಕೊಟ್ಟು, ಅಗಿ ತರಿಸ್ಕೊಟ್ಟು, ಅವರಿಗೆ ಬೆಳೆಸಿ ಒಂದು ಮಟ್ಟಕ್ಕೆ ಬಂದ ಮೇಲೆ ಅದನ್ನು ವ್ಯಾಪಾರಕ್ಕೆ ಕಾಯಿ ಕಟಾವು ಬಂದ ಮೇಲೆ ಎಕ್ಸ್ಪೋರ್ಟ್ ಅಥವಾ ಇನ್ಯಾರನ್ನೂ